ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ನೀನು ನನ್ನ ಬಳಿ ಕಣೆ ಭಾಗ 22. ತಾರಕ್ ಮಾತುಗಳಿಂದ ಸಾಹಿಯ ಕಂಠವು ಒಣಗುತ್ತಿದ್ದಾಗ ಅವನು ಅಷ್ಟು ಹತ್ತಿರ ಬಂದು ಸೀಟ್ ಬೆಲ್ಟ್ ಹಾಕುತ್ತಿದ್ದಂತೆ ಅವನ ಉಷ್ಣವಾದ ಉಸಿರು ಅವಳ ಕುತ್ತಿಗೆಯನ್ನು ಸ್ಪರ್ಶಿಸಿದಾಗ ಅವಳು ಮ್ಯೂಟ್ ಆಗಿಬಿಟ್ಟಳು. ಇನ್ನೂ ತಾರಕ್ ತನ್ನ ತುಟಿಗಳನ್ನು ಸ್ಪರ್ಶಿಸುತ್ತಿದ್ದಂತೆ ಸಾಹಿಯ ಹೃದಯ ಬಡಿತ 200ರ ವೇಗದಲ್ಲಿ ಬಡಿದುಕೊಳ್ಳುತ್ತಾ ಎಲ್ಲಿ ನಿಂತು ಹೋಗುವುದೋ ಎಂಬ ಭಯದಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿ ನೋಡುತ್ತಾ ನಿಂತು ಹೋದಳು. ಸಾಹಿತ್ಯ ಆಘಾತದಲ್ಲಿದ್ದುದನ್ನು ನೋಡಿ ದಟ್ಸ್ ಗುಡ್ ಎಂದು ಹೇಳಿ ಅವಳನ್ನು ಬಿಟ್ಟು ಹಿಂತಿರುಗಿ ಬಂದು ಡ್ರೈವಿಂಗ್ ಸೀಟ್ನ ಕುಳಿತುಕೊಂಡರೂ ಸಾಹಿತ್ಯ ಇನ್ನೂ ಆಘಾತದಿಂದ ಹೊರಗೆ ಬಾರದಿದ್ದಾಗ ಸೈಡ್ ಸ್ಮೈಲ್ನೊಂದಿಗೆ ಅವಳನ್ನು ನೋಡಿ ತಾರಕ್ ಜೋರಾಗಿ ಹಾರ್ನ್ ಹೊತ್ತಿದನು. ದೊಡ್ಡದಾಗಿ ಕೇಳಿದ ಹಾರ್ನ್ ಸೌಂಡಿಗೆ ದಿಗ್ಭ್ರಮೆಗೊಂಡು ಎಚ್ಚರಕ್ಕೆ ಬಂದು ಪಕ್ಕದಲ್ಲಿದ್ದ ತಾರಕ್ನನ್ನು ಕೋಪದಿಂದ ನೋಡಿದಳು. ಸಾಹಿತ್ಯ ನೋಡುತ್ತಿದ್ದಂತೆಯೇ ತನ್ನ ದೃಷ್ಟಿಯನ್ನು ಮುಂದಕ್ಕೆ ತಿರುಗಿಸಿ ಡ್ರೈವಿಂಗ್ ಮೇಲೆ ಗಮನ ಹರಿಸಿದನು ತಾರಕ್. ಸ್ವಲ್ಪ ದೂರ ಹೋದ ನಂತರ ಕಾರನ್ನು ನಿಲ್ಲಿಸಿ ತಾನೂ ಇಳಿದು ಸಾಹಿತ್ಯಗೂ ಇಳಿಯುವಂತೆ ಅವಳ ಕಡೆಗೆ ನೋಡಿದನು. ತನ್ನೊಂದಿಗೆ ಸಂಬಂಧವೇ ಇಲ್ಲದಂತೆ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಅವಳು ತಾವು ಪಾರ್ಕ್ಗೆ ಬಂದಿರುವುದನ್ನು ಅರ್ಥ ಮಾಡಿಕೊಂಡು ಕೋಪದಿಂದ ಹಲ್ಲು ಕಚ್ಚುತ್ತಾ ಕಾರಿನಿಂದ ಇಳಿದಳು ಸಾಹಿತ್ಯ. ಸ್ವಲ್ಪ ಸಮಯದ ನಂತರ ಪಾರ್ಕ್ನಲ್ಲಿ ಇಬ್ಬರು ಎದುರು ಬದುರು ನಿಂತು ಏನು ವಿಷಯ, ಬೇಗ ಹೇಳು, ನಾನು ಹೋಗಬೇಕು ಎಂದು ಕೋಪದಿಂದ ಕೇಳಿದಳು ಸಾಹಿತ್ಯ. ಸಾಹಿ, ನಾನು ನೇರವಾಗಿ ಮ್ಯಾಟರ್ಗೆ ಬರುತ್ತೇನೆ. ನನ್ನಿಂದಾಗಿ ನೀನು ಲೈಫ್ನಲ್ಲಿ ತುಂಬ ಕಷ್ಟಪಟ್ಟಿದ್ದೀಯ, ಬಹಳಷ್ಟು ಅವಮಾನಗಳನ್ನು ಎದುರಿಸಿದ್ದೀಯ, ಕೆಲವು ಸಂಬಂಧಗಳನ್ನು ಶಾಶ್ವತವಾಗಿ ಕಳೆದುಕೊಳ್ಳಬೇಕಾಗಿ ಬಂದಿದೆ ಕೂಡ. ಒಂದು ವೇಳೆ ಆ ದಿನ ರಾತ್ರಿ ಹಾಗೆ ಆಗದೇ ಇದ್ದಿದ್ದರೆ ಈಗ ನಿನ್ನ ಲೈಫ್ ಬೇರೆಯದೇ ರೀತಿ ಇರುತ್ತಿತ್ತೇನೋ. ಆದರೆ ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ನನಗೆ ನಡೆದದ್ದು ಏನೂ ನೆನಪಿರಲಿಲ್ಲ ಕೂಡ ತುಂಬ ದಿನಗಳವರೆಗೆ. ನೀನು ನಂಬಿದ್ದರೂ ನಂಬದೇ ಇದ್ದರೂ ಇದು ಸತ್ಯ. ತಿಳಿದ ನಂತರ ನೀನು ತನ್ನಷ್ಟಕ್ಕೆ ತಾನೇ ನಿನ್ನ ಇಷ್ಟದಿಂದಲೇ ನನ್ನ ಹತ್ತಿರ ಬಂದಿದ್ದೀಯ ಎಂದುಕೊಂಡಿದ್ದೆ. ಆದರೆ ಬೈ ಮಿಸ್ಟೇಕ್ ಹಾಗೆ ಆಗಿತ್ತು ಎಂದು ನನಗೆ ನಿನ್ನೆಯವರೆಗೆ ಗೊತ್ತಿರಲಿಲ್ಲ. ಬೇಕೆಂದು ಮಾಡಿದರೂ ಆಕಸ್ಮಿಕವಾಗಿ ಮಾಡಿದರೂ ಆಗಿದ್ದು ತಪ್ಪು. ಅದರಿಂದ ಕಷ್ಟಪಟ್ಟದ್ದು ನೀನು. ನನ್ನಿಂದಾಗಿ ನಿನ್ನ ಲೈಫ್ ಸ್ಪಾಯ್ಲ್ ಆಗಿದೆ. ಆದ್ದರಿಂದ ನಾನೇ ನಿನ್ನ ಲೈಫ್ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಂದ. ಸುಮ್ಮನಿದ್ದು ಏನದು ಎಂಬಂತೆ ನೋಡಿದಳೇ ಹೊರತು ಏನೆಂದು ಕೇಳಲೂ ಇಲ್ಲ ಸಾಹಿತ್ಯ. ಅವಳ ಕಡೆಗೆ ಒಮ್ಮೆ ನೋಡಿ ಮತ್ತೆ ಹೇಳುವುದನ್ನು ಶುರು ಮಾಡಿದನು ತಾರಕ್. ನನ್ನಿಂದಲೇ ನೀನು ಲೈಫ್ನಲ್ಲಿ ಮೂವ್ ಆನ್ ಆಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನೇ ನಿನಗೆ ಒಳ್ಳೆಯ ಮ್ಯಾಚ್ ನೋಡಿ ಮದುವೆ ಮಾಡುತ್ತೇನೆ. ನನ್ನ ಮಗಳನ್ನು ಕೂಡ ನನ್ನ ಹತ್ತಿರವೇ ಇಟ್ಟುಕೊಳ್ಳುತ್ತೇನೆ. ನಿನಗೆ ನನ್ನ ಮಗಳ ಕಾರಣದಿಂದ ನನ್ನ ಕಾರಣದಿಂದಾಗಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ. ನಿನಗೆ ಯಾರ ಮೇಲಾದರೂ ಗುಡ್ ಇಂಪ್ರೆಷನ್ ಇದ್ದರೆ ಹೇಳು, ಅವರೊಂದಿಗೆ ನಿನ್ನ ಮದುವೆ ಮಾಡುತ್ತೇನೆ. ಇಲ್ಲದಿದ್ದರೆ ನನಗೆ ಗೊತ್ತಿರುವವರಲ್ಲಿ ಒಳ್ಳೆಯವರನ್ನು ನೋಡಿ ಮಾಡು ಅಂದರೂ ನೋಡುತ್ತೇನೆ ಎಂದು ತಾನು ಹೇಳಬೇಕಾಗಿದ್ದನ್ನು ಸಂಪೂರ್ಣವಾಗಿ ಹೇಳಿ ಸಾಹಿತ್ಯ ಕಡೆಗೆ ನೋಡಿದನು ತಾರಕ್. ತಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುವವರೆಗೂ ಸೈಲೆಂಟ್ ಆಗಿದ್ದ ಸಾಹಿ ಮಗಳನ್ನು ಕೊಡು ಎಂದು ಯಾವ ಕ್ಷಣದಲ್ಲಿ ಕೇಳಿದನೋ ಅಂದಿನಿಂದ ಕಣ್ಣು ಕೆಂಪಗೆ ಮಾಡಿ ಕೋಪದಿಂದ ನೋಡುತ್ತಿದ್ದಳು ಕೊಲ್ಲುವಂತೆ. ಸಡನ್ ಆಗಿ ತನ್ನ ಕಡೆಗೆ ತಿರುಗಿ ನೋಡಿದ ತಾರಕ್ ಸಾಹಿತ್ಯ ನೋಟವನ್ನು ನೋಡಿದ ಕೂಡಲೇ ಒಂದು ಕ್ಷಣ ಬೆಚ್ಚಿ ತೂತು ಎಂದು ತನ್ನ ಬೆನ್ನಿನ ಮೇಲೆ ತಾನೇ ಹೊಡೆದುಕೊಂಡನು. ಅಯ್ಯೋ, ಇದೇನು ಹೀಗೆ ನೋಡುತ್ತಿದ್ದಾಳೆ, ನಾನು ಈಗ ಏನು ಹೇಳಿದೆ ಅಂತ? ಅವಳ ಒಳ್ಳೆಯದಕ್ಕಾಗಿಯೇ ಅಲ್ಲವೇ ಇಷ್ಟೆಲ್ಲ ಹೇಳಿದ್ದು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಏನು ಸಾಹಿ ಹಾಗೆ ನೋಡ್ತಾ ಇದ್ದೀಯಾ ಎಂದು ಕೇಳಿದನು ಏನೂ ಗೊತ್ತಿಲ್ಲದಂತೆ. ಸಾಹಿತ್ಯ ಕೋಪದಿಂದ ಏನದು, ನಿಜಕ್ಕೂ ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ನಿನಗಾದರೂ ಗೊತ್ತಾಗುತ್ತಿದೆಯೇ? ಹೇಗೆ ಕಾಣಿಸುತ್ತಿದ್ದೀನಿ ನಿನ್ನ ಕಣ್ಣಿಗೆ? ಒಬ್ಬನೊಂದಿಗೆ ಮಕ್ಕಳನ್ನು ಪಡೆದು ಆ ಮಗಳನ್ನು ಬಿಟ್ಟು
ನನ್ನ ಸುಖವನ್ನು ನಾನು ನೋಡಿಕೊಳ್ಳಲು ಇನ್ನೊಬ್ಬನನ್ನು ಮದುವೆಯಾಗಿ ಹೋಗಲು ನಾನೇನಾದರೂ ನಿನ್ನಂತೆ ಹೊತ್ತಿಗೆ ಒಬ್ಬರೊಂದಿಗೆ ತಿರುಗಾಡುವವಳಂತೆ ಕಾಣಿಸುತ್ತಿದ್ದೇನಾ? ನಿಜಕ್ಕೂ ಏನಂದ್ಕೊಂಡಿದ್ದೀಯ ನನ್ನ ಬಗ್ಗೆ ಎಂದು ಅವನ ಮೇಲೆ ಬರುತ್ತಾ ಜೋರಾಗಿ ಕಿರುಚಿದಳು. ಸಾಹಿತ್ಯ ಕೋಪಕ್ಕೆ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ಸ್ವಲ್ಪ ಹೆದರಿದ ತಾರಕ್ ಆದರೆ ಎಲ್ಲಿಯೂ ಕಡಿಮೆ ಮಾಡದೆ, ಈಗ ನಾನೇನು ಮಾಡಿದೆ ಸಾಹಿತ್ಯ? ನಿನ್ನ ಒಳ್ಳೆಯದಕ್ಕಾಗಿಯೇ ಅಲ್ಲವೇ ಹೇಳಿದ್ದು? ನಿನ್ನ ಲೈಫ್ನಲ್ಲಿ ನಿನ್ನ ಪರ್ಮಿಷನ್ ಇಲ್ಲದೆ ಆಕಸ್ಮಿಕವಾಗಿ ಬಂದ ನನ್ನ ಮಗಳನ್ನು ನನಗೆ ಕೊಟ್ಟುಬಿಡು ಎಂದು ಹೇಳುತ್ತಿದ್ದೇನೆ. ನಿನ್ನ ಲೈಫನ್ನು ನೀನು ಸಂತೋಷವಾಗಿ ಎಂಜಾಯ್ ಮಾಡು ಎಂದು ಹೇಳುತ್ತಿದ್ದೇನೆ. ಅದರಲ್ಲಿ ತಪ್ಪೇನಿದೆ ಎಂದು ಕೇಳಿದನು. ತಪ್ಪೇನಿದೆನಾ? ಆಕಸ್ಮಿಕವಾಗಿ ಬಂದಿದೆಯೇ ಹಾಗೆ ನೀನು ಅಂದುಕೊಳ್ಳುತ್ತಿದ್ದೆಯೇನೋ? ಹಾಗೆ ನಾನು ಎಂದಿಗೂ ಯಾವತ್ತಿಗೂ ಅಂದುಕೊಂಡಿಲ್ಲ. ನನ್ನ ಮಗು ಅಂದರೆ ನನಗೆ ಜೀವ. ನಾನು ಎಂದಿಗೂ ಅವಳನ್ನು ಭಾರವೆಂದು ಭಾವಿಸಲಿಲ್ಲ. ನಿನ್ನಂತೆ ದಿನಕ್ಕೊಬ್ಬರೊಂದಿಗೆ ತಿರುಗಾಡುವವರಿಗೆ ಏನು ಗೊತ್ತು ಪ್ರೀತಿ ಅನುಬಂಧಗಳ ಬಗ್ಗೆ ಎಂದು ಜೋರಾಗಿ ಪ್ರಶ್ನಿಸಿದಳು ಸಾಹಿತ್ಯ. ಮಗಳ ಮೇಲೆ ಪ್ರೀತಿ ಇದೆ, ಆದ್ದರಿಂದಲೇ ನನ್ನ ಮಗಳನ್ನು ನನಗೆ ಕೊಟ್ಟು ಬಿಟ್ಟು ನಿನ್ನನ್ನು ಬೇರೆ ಮದುವೆ ಮಾಡಿಕೋ ಎಂದು ಹೇಳುತ್ತಿದ್ದೇನೆ ಅಂದ. ಅಂದರೆ ಮಗಳ ಮೇಲೆ ಪ್ರೀತಿ ಇದೆ ಅಂತ ನಿನಗೆ ಕೊಡಲು ಹೇಳುತ್ತಿದ್ದೀಯಾ? ಹಾಗಾದರೆ ನೀನು ಯಾರ್ಯಾರೊಂದಿಗೆ ಸೇರಿ ಎಲ್ಲೆಲ್ಲಿ ಬೀಜಗಳನ್ನು ಬಿತ್ತಿದ್ದೀಯೋ ಅವರೆಲ್ಲರನ್ನೂ ಕರೆದುಕೊಂಡು ಬಂದು ಸಾಕುತ್ತೀಯಾ ಅಂದ್ಲು. ಏನು ಮಾತನಾಡ್ತಾ ಇದ್ದೀಯಾ ನೀನು? ನಾನು ಯಾರೊಂದಿಗಾದರೂ ಇದ್ದೆ ಅಂದರೆ ಅದು ಸೇಫ್ಟಿಯಿಂದಲೇ ಅಂದ. ಓ ಹೌದಾ, ನನಗೇನಾ ಆ ಲಕ್ಕಿ ಡ್ರಾ ತಗಲಿದ್ದು ಎಂದಳು ಬೇಸರದಿಂದ. ಅವೆಲ್ಲ ನಿನಗೆ ಅನಾವಶ್ಯಕ ಸಾಹಿತ್ಯ. ಹಾಗಾದರೆ ಏನಂತೀಯ? ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ತಾ ಇದ್ದೀಯಾ? ನೋ, ನೆವರ್. ಅದು ಅಸಲಿಗೆ ಆಗದ ಕೆಲಸ. ನನ್ನಿಂದ ಸಾಧ್ಯವಿಲ್ಲ ಅಂದ್ಲು. ನಾನು ನಿನ್ನನ್ನು ಮದುವೆಯಾಗಲಾರೆ. ನಾನು ಅಸಲಿಗೆ ಯಾರನ್ನು ಮದುವೆಯಾಗುವುದಿಲ್ಲ. ನಾನು ಮದುವೆಯಂತಹ ರಿಲೇಷನ್ಗಳಿಂದ ತುಂಬ ದೂರ ಎಂದನು. ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಯಾವನು ಹೇಳಿದನು? ಇಲ್ಲಿ ನನಗೇನು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಇಲ್ಲ. ನಿನ್ನೊಂದಿಗೆ ಸೇರಿ ಇರಬೇಕು ಅಂತ ಅಸಲಿಗೆ ಇಲ್ಲವೇ ಇಲ್ಲ ಎಂದು ವ್ಯಂಗ್ಯವಾಗಿ ನಗುತ್ತಾ, ಹೌದು ಬಿಡು, ತಾವು ಮದುವೆಯಂತಹ ರಿಲೇಷನ್ಗಳಲ್ಲಿ ಏಕೆ ಲಾಕ್ ಆಗುತ್ತೀರಾ? ಎಲ್ಲಿ ಬೇಕಾದರೆ ಅಲ್ಲಿ ಬೀಜಗಳನ್ನು ಬಿತ್ತುತ್ತಾ ಹೋಗುತ್ತೀರಾ ಎಂದಳು ಸಾಹಿತ್ಯ. ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಅದೆಲ್ಲ ನನ್ನ ಪರ್ಸನಲ್ ಲೈಫ್ ಬಗ್ಗೆ ನಿನಗೆ ಅನಾವಶ್ಯಕ. ಈಗ ನಮ್ಮ ಮ್ಯಾಟರ್ಗೆ ಬರೋಣ. ನನಗೆ ನನ್ನ ಮಗು ಬೇಕು. ನಿನಗೆ ಮನಿ ಕೊಡು ಅಂದರೆ ಕೊಟ್ಟು ಬಿಡುತ್ತೇನೆ. ಇಲ್ಲ ಅಂದರೆ ನಿನಗಿಷ್ಟವಾದ ಹುಡುಗನನ್ನು ನೋಡಿ ಮದುವೆ ಮಾಡು ಅಂದರೂ ಮಾಡುತ್ತೇನೆ. ಚಾಯ್ಸ್ ಇಸ್ ಯುವರ್ಸ್ ಅಂದ. ಅಂದರೆ ನೀನು ಯಾರೊಂದಿಗೆ ಸೇರಿಕೊಂಡಿದ್ದೀಯೋ ಅವರೆಲ್ಲರಿಗೂ ಮದುವೆಗಳನ್ನು ಮಾಡುತ್ತೀಯಾ ಎಂದು ಕೇಳಿದಳು ಸಾಹಿತ್ಯ. ನಾನು ಹೇಗೆ ಮದುವೆ ಮಾಡುತ್ತೇನೆ? ನನಗೇನು ಅವಶ್ಯಕ? ನಾನೇನಾದರೂ ಮದುವೆ ಮಾಡುತ್ತೇನೆ ಅಥವಾ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಅವರೊಂದಿಗೆ ಸೇರುತ್ತಿದ್ದೇನಾ? ಅವರ ಅವಶ್ಯಕತೆಗಾಗಿ ಅವರು ಬರುತ್ತಿದ್ದಾರೆ. ನನ್ನ ಅವಶ್ಯಕತೆಯನ್ನು ನಾನು ತೀರಿಸಿಕೊಳ್ಳುತ್ತಿದ್ದೇನೆ ಅಷ್ಟೇ. ಅದರ ಬಗ್ಗೆ ನಿನಗೆ ಅನಾವಶ್ಯಕ. ಅದು ನನ್ನ ಪರ್ಸನಲ್. ಆದರೂ ಕೂಡ ನಿನಗೆ ಅದೆಲ್ಲ ಅನಾವಶ್ಯಕ. ಮಗುವನ್ನು ನನಗೆ ಕೊಟ್ಟು ಬಿಡು. ನಿನಗೆ ಬೇರೆ ಮದುವೆ ಮಾಡುತ್ತೇನೆ. ನೋಡಿಕೊಂಡು ಹೊರಟು ಹೋಗು ಅಂದ. ಮತ್ತೆ ಮದುವೆ ಅಂದೆ ಅಂದರೆ ನಾಲಿಗೆ ಸೀಳುತ್ತೇನೆ, ಎಚ್ಚರ. ಏನಂದುಕೊಂಡಿದ್ದೀಯ ನನ್ನ ಅಂದ್ಲು. ಮತ್ತೆ ಏಕವಚನ ನೀನು ಎಂದ್ಲು. ಮತ್ತೆ ಹಳೆಯ ಸಾಹಿತ್ಯ ಅವಳೊಳಗೆ ಬಂದಳು. ಏನೇ ಕಣೋ ಅನ್ನುತ್ತಿದ್ದೀಯಾ? ಏನೋ ಸ್ವಂತ ಗಂಡನನ್ನು ಕರೆದಂತೆ. ನಿನಗೆ ಮತ್ತೆ ತುಂಬ ಕೊಬ್ಬು ಹಿಡಿದಂತಿದೆ. ಏನೋ ಪರವಾಗಿಲ್ಲ, ಪಾಪ ನನ್ನಿಂದ ಕಷ್ಟಪಟ್ಟಿದ್ದೀಯಾ. ನನ್ನಿಂದ ಮಿಸ್ಟೇಕ್ ಆಗಿದೆ ಅಲ್ಲವೇ ಎಂದು ಸ್ವಲ್ಪ ಕಡಿಮೆ ಮಾಡಿ ಮಾತನಾಡುತ್ತಿದ್ದರೆ, ಕಣೋ ಅನ್ನುತ್ತಿದ್ದೀಯಾ ಏನು ಎಂದು ತಾರಕ್ ಕೂಡ ಮತ್ತೆ ಜಗಳಕ್ಕೆ ಸಿದ್ಧನಾದನು. ನಿನ್ನನ್ನು ಕಣೋ ಅನ್ನದೇ ಇದ್ದರೆ ನೀನು ದೊಡ್ಡ ಮಹಾನುಭಾವನು ಎಂದು ಮರ್ಯಾದೆ ಕೊಟ್ಟು ಮಾತನಾಡುತ್ತಾರಾ? ಹೋಗೋ. ಆದರೂ ಇವೆಲ್ಲ ನನ್ನೊಂದಿಗೆ ಹೇಳುತ್ತಿದ್ದೀಯ. ಹೋಗಿ ನಿಮ್ಮ ಅಮ್ಮನವರೊಂದಿಗೆ ಹೇಳು.
ನಾನು ಅವಳನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿ. ಹಾಗೆಯೇ ಹೊರತು ನನ್ನ ಹತ್ತಿರ ಬಂದು ಮತ್ತೆ ಮದುವೆ ಗಿದುವೆ ಅಂದರೆ ನಾಲಿಗೆ ಸೀಳಿ ಕಾರ ಇಡುತ್ತೇನೆ, ಎಚ್ಚರ ಅಂದ್ಲು. ಓ, ಏನು ಮಾತನಾಡುತ್ತಾ ಇದ್ದೀಯಾ? ಅಸಲಿಗೆ ನೀನು ಹೆಣ್ಣು. ಏನೇ ಆ ಮಾತುಗಳು ಎಂದು ಬಾಯಿಯ ಮೇಲೆ ಕೈ ಇಟ್ಟುಕೊಂಡು ನೋಡುತ್ತಾ ನಿಂತು ಬಿಟ್ಟನು ತಾರಕ್. ಇಲ್ಲದಿದ್ದರೆ ಅಯ್ಯ ಅಪ್ಪ ಅಂದರೆ ನೀನು ಕೇಳುತ್ತೀಯಾ ಅಂದ್ಲು. ಸಾಹಿ, ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಕೇಳುತ್ತಿದ್ದೇನೆ, ಮಗುವನ್ನು ಕೊಟ್ಟು ಮದುವೆ ಮಾಡಿಕೊಳ್ತೀಯಾ ಅಥವಾ ಇಲ್ಲವೇ ಅಂದ. ನಾನು ಲಾಸ್ಟ್ ಆ್ಯಂಡ್ ಫೈನಲ್ ಆಗಿಯೇ ಹೇಳುತ್ತಿದ್ದೇನೆ, ನಿನ್ನನ್ನು ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಹಾಗೆಯೇ ಮಗುವನ್ನು ಕೊಡುವುದೂ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಲು ಹಿಂದಕ್ಕೆ ತಿರುಗಿದವಳು ಸ್ವಲ್ಪ ಇತ್ತ ತಿರುಗಿ, ಇವತ್ತು ನಿನಗೆ ಶೂಟಿಂಗ್ ಇದೆಯೇ? ಇಲ್ಲದಿದ್ದರೆ ಮತ್ತೆ ಎಲ್ಲಾದರೂ ರಾಜಕಾರ್ಯಗಳಿಗೆ ಹೋಗುತ್ತಿದ್ದೀಯಾ ಅಂದ್ಲು. ಇದುವರೆಗೆ ಇನ್ನೂ ಪ್ಲ್ಯಾನ್ ಏನೂ ಇಲ್ಲ, ಏಕೆ ನೀನು ಬರುತ್ತೀಯಾ ಎಂದು ಕೇಳಿದನು ಕಣ್ಣು ಹೊಡೆಯುತ್ತಾ. ಆದ್ದರಿಂದ ಸಾಹಿತ್ಯ ಕೋಪದಿಂದ ಓಹೋ ಎಂದು ಅವನ ಹಿಂದೆ ಬಿದ್ದರೆ ಅವಳಿಗೆ ಸಿಕ್ಕದೆ ತಪ್ಪಿಸಿಕೊಂಡು ಕಾರ್ ಹತ್ತಿರ ಓಡಿದನು. ಅವನ ಹಿಂದೆಯೇ ಕಾರುವರೆಗೆ ಓಡಿ ಬಂದು ಆಯಾಸವನ್ನು ತಡೆದುಕೊಂಡು ನಿಂತಳು ಸಾಹಿತ್ಯ. ಆಯಾಸ ಪಡುತ್ತಿದ್ದ ಅವಳನ್ನು ನೋಡಿ ಕಾರ್ನಿಂದ ವಾಟರ್ ಬಾಟಲ್ ತೆಗೆದು ಅವಳ ಕೈಗೆ ಕೊಟ್ಟನು ತಾರಕ್. ತಕ್ಷಣವೇ ತಾರಕ್ ಕೈಗಳಿಂದ ಬಾಟಲ್ ತೆಗೆದುಕೊಂಡು ವಾಟರ್ ಕುಡಿದು ಬಾಟಲ್ ಹಿಂದಿರುಗಿಸುತ್ತಾ ಥ್ಯಾಂಕ್ಸ್ ಅಂದಳು. ಹಾಂ, ಥ್ಯಾಂಕ್ಸ್ ಯಾಕೆ ಬಿಡು, ಕಮ್ ಗೆಟ್ ಇನ್, ನಿನ್ನನ್ನು ಸ್ಕೂಲ್ ಹತ್ತಿರ ಡ್ರಾಪ್ ಮಾಡಿ ನಾನು ನನ್ನ ಮಗಳೊಂದಿಗೆ ಆಟವಾಡಬೇಕು ಎಂದು ಕಾರ್ನಲ್ಲಿ ಕುಳಿತುಕೊಂಡನು ತಾರಕ್. ಸಾಹಿ ಕೂಡ ಕಾರ್ನಲ್ಲಿ ಕುಳಿತುಕೊಂಡ ಕೂಡಲೇ ಕಾರ್ ಸ್ಟಾರ್ಟ್ ಮಾಡಿ ಸ್ಕೂಲ್ವರೆಗೆ ನೇರವಾಗಿ ಹೋದರು. ಸಾಹಿ ಕಾರ್ ಇಳಿಯುತ್ತಾ ಅವಸರದಿಂದ ಕಾರ್ ಇಳಿಯುತ್ತಿದ್ದ ತಾರಕ್ನನ್ನು ನೋಡಿ, ಪ್ಲೀಸ್ ತಾರಕ್, ಮಗುವಿನಿಂದ ದೂರ ಇರು, ನಿನ್ನೊಂದಿಗೆ ಹೆಚ್ಚು ಅಫೆಕ್ಷನ್ ಬೆಳೆಸಿಕೊಂಡರೆ ಮತ್ತೆ ನೀನು ಕಾಣಿಸದೇ ಇದ್ದರೆ ಅವಳು ತಡೆದುಕೊಳ್ಳಲಾರಳು ಅಂದ್ಲು. ಒಳಗೆ ಹೋಗುತ್ತಿದ್ದವನು ಸ್ವಲ್ಪ ಸಾಹಿತ್ಯ ಮಾತುಗಳಿಗೆ ನಿಂತು, ನೋಡು ಸಾಹಿ, ನೀನು ಏನು ಹೇಳಿದರೂ ಸೈಲೆಂಟಾಗಿ ಇರುತ್ತೇನೆ ಎಂದು ನನ್ನ ಮಗಳ ವಿಷಯದಲ್ಲಿಯೂ ಹಾಗೆಯೇ ಇರುತ್ತೇನೆ ಎಂದುಕೊಳ್ಳಬೇಡ. ಇಷ್ಟು ದಿನ ನನಗೆ ನನ್ನ ಮಗಳ ಬಗ್ಗೆ ಗೊತ್ತಿರಲಿಲ್ಲ, ಆದ್ದರಿಂದ ದೂರವಿದ್ದೆನೇನೋ. ಆದರೆ ಈಗ ನನ್ನಿಂದ ನನ್ನ ಮಗಳನ್ನು ದೂರ ಮಾಡುವುದು ಆ ದೇವರ ಕೈಯಿಂದಲೂ ಸಾಧ್ಯವಿಲ್ಲ ಎಂದು ಸೀರಿಯಸ್ ಆಗಿ ಹೇಳಿ ಒಳಗೆ ಹೋದನು ತಾರಕ್. ಈ ಕಥೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.